ಏ ಹುಚ್ಚ, ಏ ಲೂಜು, ಕಂಟ್ರೋಲೇ ಇಲ್ದಂಗ್ ಮಾತಾಡಿದಾರೆ ನಿಂಗ್ ಬ್ರೈನ್ ಇದೆಯಾ ಇಲ್ವಾ ಫಸ್ಟ್ ಆಫ್ ಆಲ್? ಅಥವಾ ಏನಾದ್ರು ಮನಗಿನ ಜಗಳ ಆಗಿದ್ಯಾ ನೋಡು ನಿನ್ಗೆ, ಅಯೋಗ್ಯ. ಅಲ್ಲ, ಏನ್ ಸಂಬಂಧ ಏನು ನಂಗೆ ಅರ್ಥ ಆಗ್ಲಿಲ್ವಲ್ಲ. ಬೆಳೆಯೋವರೆಗೂ ಕನ್ನಡ ಬೇಕು, ಆಟಿಟ್ಯೂಡ್. ಆಯ್ತಪ್ಪ, ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ ಅಲ್ವಾ? ಹೌದು. ಯಾರೋ ಒಬ್ಬ ಫೇಮಸ್ ಪ್ಲೇಯರ್ ಬರ್ತಾನೆ ಒಳಗೆ, ಪ್ರೇಕ್ಷಕರೆಲ್ಲ ಸಿಕ್ಸರ್ 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 ಅಂತ ಕೂಗ್ತಾರಪ್ಪ. ಜೋಶ್. ಅವನು ಬ್ಯಾಟನ್ನ ಎಷ್ಟು ಬಿಟ್ಟು ಇದಕ್ಕೆ ಪಾಲ್ಗಾಮ್ ಆಗಿದ್ದಿತ್ತು. ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಸಿಕ್ಸರ್ ಅಂತ ಕೂಗದೆ ಚಿಕನ್ ಮಟನ್ ಅಥವಾ ಬಿಸ್ಬೇಳೆ ಬಾತ್ ಅಂತ ಕೂಗಕ್ಕಾಗತ್ತಾ ಯಾವನಾರುವೆ? ಅದೇ ತಾನೇ ಕೂಗಬೇಕು. ನಿಜ. ಓಕೆ, ಸಂಗೀತದ ಕಾರ್ಯಕ್ರಮ ನಡೀತಿದೆ, ಅಲ್ಲಿ ಕನ್ನಡದ ಹಾಡನ್ನ ಹಾಡು. ಯಾಕೆ ಅಂದ್ರೆ ಮೂರ್ಖ ಕಚಡ, ಅದರಲ್ಲೇ ಅನ್ನ ತಿಂದಿರೋದು ನೀನು ಅನ್ನೋ ಕಾರಣಕ್ಕೆ ಅವ್ರು ಯಾರೋ ಕೇಳಿರ್ತಾರೆ. ಬಂದಿದ್ದು ಬೆಂಗಳೂರಲ್ಲೇ. ಕೇಳಿದ್ರು, ಅದು ಬೆಂಗಳೂರಲ್ಲಿ. ಇದೊಂದು ಪಂಜಾಬಲ್ಲಿ ಕೇಳಿದ್ರೆ ಬೇರೆ ಕತೆ ಕೇಳಿದ್ದಾರೆ. ಅದಕ್ಕೆ ನೀನು ಪಾಲ್ಗಾಮ್ ಅಂತಂದ್ರೆ, ಇವನು ಬೆಂಗಳೂರಿಗೆ ವಾಪಸ್ ಬಂದ್ರೆ ಒಂದು ಕಾರ್ಯಕ್ರಮ ನಡೀಕೂಡುದು. ಅವ್ನು ಕ್ಷಮಾಪಣೆ ಕೊಟ್ಟರೆ ತಗೋಬೇಡಿ. ಹಿಂದಿನಲ್ಲಿ ಇವನು ಕೇಳಕ್ ಗತಿ ಇರಲಿಲ್ಲ, ಗಟ್ಟರ್ ಫೆಲೋ ಇವನು. ಕೇಳಕ್ ಗತಿ ಇರಲಿಲ್ಲ ಇವನನ್ನ. ಕರ್ನಾಟಕದವ್ರು ಕೈ ಹಿಡಿದು ಜಾಗ ಕೊಟ್ಟರು ಇವನು.